ನೀವೇನಾದ್ರೂ ಇನ್ಮೇಲೆ ಕಾರ್ನಲ್ಲಿ ಒಬ್ಬೊಬ್ಬರೇ ಓಡಾಡ್ತಿದ್ರೆ ಸರ್ಕಾರಕ್ಕೆ ಸಾವಿರಾರು ರೂಪಾಯಿ ದಂಡ ಅಥವಾ ಟ್ಯಾಕ್ಸ್ ಕಟ್ಟಬೇಕಾಗಿ ಬರ್ಬೋದು ಅಂತ ಹೊಸ ನಿಯಮ ತರೋಕೆ ರಾಜ್ಯ ಸರ್ಕಾರ ನೋಡ್ತಾ ಇದೆ. ಕಾರ್ನಲ್ಲಿ ಸಿಂಗಲ್ ಆಗಿ ಓಡಾಡೋರು ಈ ಹೆಚ್ಚುವರಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸುಮಾರು 9 ರಸ್ತೆಗಳಲ್ಲಿ ಓಡಾಡಿದ್ರೆ ಟ್ಯಾಕ್ಸ್ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಸರ್ಕಾರ ಸಿಕ್ಕಾಪಟ್ಟೆ ಟೀಕೆ ಫೇಸ್ ಮಾಡಿತ್ತು. ಹೀಗಾಗಿ ತರಾತುರಿಯಲ್ಲಿ ಸರ್ಕಾರ ಖಾಸಗಿ ಕಂಪನಿಗಳು ಮೊಬಿಲಿಟಿ ತಜ್ಞರು ಸೇರಿದ ಹಾಗೆ ಬೆಂಗಳೂರಿನ ಪ್ರಮುಖರ ಸಭೆ ಕರೆದಿದೆ. 90 ದಿನಗಳಲ್ಲಿ ಬೆಂಗಳೂರಿನ ಇನ್ಫ್ರಾ ಸರಿಪಡಿಸುವ ಆಕ್ಷನ್ ಪ್ಲಾನ್ ರಚಿಸಿದೆ. ಅದರಲ್ಲಿ ಈಗ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕೋಕೆ ಸರ್ಕಾರ ಕಂಜೆಷನ್ ಟ್ಯಾಕ್ಸ್ ವಿಧಿಸಬೇಕು ಅಂತ ಸಜೆಸ್ಟ್ ಮಾಡಲಾಗ್ತಿದೆ. ಸದ್ಯದ ಸರ್ಕಾರದ ಆಕ್ಷನ್ ಪ್ಲಾನ್ ಪ್ರಕಾರ ಎಲ್ಲಾ ರಸ್ತೆಗಳಿಗೂ ಕಂಜೆಷನ್ ಟ್ಯಾಕ್ಸ್ ವಿಧಿಸೋದ್ರ ಬದಲು ಕೇವಲ ORR ಅಥವಾ ಔಟರ್ ರಿಂಗ್ ರೋಡ್ ನಲ್ಲೇ ಇದರ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಇದೇ ಅತಿ ದೊಡ್ಡ IT ಕಾರಿಡಾರ್. ಅಲ್ಲದೆ ಮಾರತಹಳ್ಳಿ, ಹೆಬ್ಬಾಳ, ಇಬ್ಲೂರಿನಂತಹ ಕುಖ್ಯಾತ ಟ್ರಾಫಿಕ್ ಜಂಕ್ಷನ್ಗಳು ಇದೇ ಭಾಗದಲ್ಲಿ ಬರ್ತವೆ, ಈ ಸ್ಟ್ರೆಚ್ ನಲ್ಲೇ. ಹೀಗಾಗಿ ಈ ರಸ್ತೆಯಲ್ಲಿ ಮೊದಲು ಕಂಜೆಷನ್ ಟ್ಯಾಕ್ಸ್ ಇಂಪ್ಲಿಮೆಂಟ್ ಮಾಡಬೇಕು. ಸಂಚಾರ ದಟ್ಟಣೆ ಹೆಚ್ಚಿರೋ ಪೀಕ್ ಅವರ್ಸ್ ನಲ್ಲಿ ಈ ಫೀಸ್ ವಿಧಿಸಬೇಕು ಅಂತ ಸರ್ಕಾರ ಪ್ಲಾನ್ ಮಾಡ್ತಿದೆ, ನಮ್ದಲ್ಲ ಸ್ವಾಮಿ. ಆದ್ರೆ ಆರಂಭಿಕ ಹಂತ ಮಾತ್ರ. ಮುಂದಿನ ದಿನಗಳಲ್ಲಿ ಉಳಿದ ರೋಡ್ಗಳಿಗೂ ಇದನ್ನ ವಿಸ್ತರಿಸಬಹುದು ಅಂತ ಹೇಳಲಾಗ್ತಿದೆ. ಹಾಗೆ ಟ್ಯಾಕ್ಸ್ ಹಾಕೋದು ಅಂದ್ರೆ ಹೊಸದಾಗಿ ಮತ್ತೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಕೂರಲ್ಲ. ಸೊ ಈ ಟ್ಯಾಕ್ಸ್ ಅನ್ನ ಕೂಡ ಫಾಸ್ಟ್ ಟ್ಯಾಗ್ ನಲ್ಲೇ ಕಟ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡಲಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯ ಫುಲ್ ವಿಡಿಯೋ ಈ ರಿಲೇಟೆಡ್ ವಿಡಿಯೋದಲ್ಲಿ ಮಿಸ್ ಮಾಡದೆ ಚೆಕ್ ಮಾಡಿ.